ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾ ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಭಗವಂತನ ಪಾದಮೂಲಕ್ಕೆ ಶತಕೋಟಿ ಪ್ರಣಾಮಗಳು. BMS ಸಂಯೋಜಿತ ಸುಳ್ಯ ತಾಲೂಕು ಆಟೋ ರಿಕ್ಷಾ ಚಾಲಕರ ಸಂಘ ರಿಜಿಸ್ಟರ್ಡ್ ಕಲ್ಲುಗುಂಡಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ, ತಾಲೂಕಿನ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಬಂಧಪಟ್ಟ ಎಲ್ಲ ಆತ್ಮಬಂಧುಗಳಿಗೆ ಮತ್ತು ಸತ್ಯನಾರಾಯಣ ದೇವರ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಸಮಾಹಿತಗೊಂಡಿರುವ ನಿಮಗೆಲ್ಲರಿಗೂ ಕೂಡ ಸತ್ಯನಾರಾಯಣ ದೇವರ ಪೂಜೆ ನಡೆಯುತ್ತಿರುವ ಈ ತಿಂಗಳ ಸಂಕ್ರಾಂತಿಯ ವಿಶೇಷ ನಮನಗಳು. ಇವತ್ತು ಹುಣ್ಣಿಮೆ, ಇವತ್ತು ಸಂಕ್ರಾಂತಿ, ಇವತ್ತು ಶುಭ ದಿನ. ಬಂಧುಗಳೇ, ಈ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀಲಿಕ್ಕೆ ಎಷ್ಟೋ ಜನ ಕಳೆದ ಹಲವಾರು ದಿನಗಳಿಂದ ಕೆಲಸ ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು ಇಲ್ಲೊಂದು ಪೂಜೆ ನಡೀತಾ ಇದೆ. ಇವತ್ತು 2 ಭಜನಾ ತಂಡಗಳಿಂದ ಭಜನೆ ನಡೆದಿದೆ. ಸುಶ್ರಾವ್ಯವಾದ ಭಜನೆ. ನನಗೆ ಇನ್ನೂ ಒಂದಷ್ಟು ಹೊತ್ತು ಕೇಳುವ ಅಂತ ಅನಿಸ್ತು. 2 ತಂಡ, ಶುರುವಿನ ತಂಡ ಭಜನೆ ಮಾಡುವಾಗ ಅನ್ಕೊಂಡೆ, ಇಲ್ಲಪ್ಪ ಇವರೇ ಒಂದು ಸ್ವಲ್ಪ ಅರ್ಧ ಗಂಟೆ ಜಾಸ್ತಿ ಹೇಳಲಿ ಅಂತ. 2ನೇ ತಂಡ ಕೂತ್ಕೊಂಡ ನಂತರ ಓಹ್, ಇವರು ಅದ್ಭುತವಾಗಿ ಹಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಖುಷಿಯಾಯಿತು, ಮನಸ್ಸಿಗೆ ಆನಂದವಾಯಿತು. ನಾನು ಮೈಕ್ ಸೌಂಡ್ಸ್ ಹತ್ರ ಹೇಳಿದೆ, ಅವ್ರ ಹತ್ರ ಹೇಳಿದೆ, ಕೆಲವೊಂದ್ಸಲ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಮೈಕ್ ವ್ಯವಸ್ಥೆ ಆ ಕಡೆ ಈ ಕಡೆ ಆಗಿ ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ನೀವು ಎಲ್ಲಿಯವರು? ಕಲ್ಲುಗುಂಡಿಯವರೇ, ತುಂಬಾ ಚೆನ್ನಾಗಿದೆ ನಿಮ್ ಮೈಕ್ ಸೌಂಡ್ ಅಂತ. ಮೈಕ್ ಸೌಂಡ್ ಚೆನ್ನಾಗಿದೆ, ಭಜನೆಗಳು ಚೆನ್ನಾಗಿತ್ತು, ನೀವೆಲ್ಲರೂ ತುಂಬಾ ಶಿಸ್ತುಬದ್ಧವಾಗಿ ಕೂತಿದ್ದೀರಿ, ತುಂಬಾ ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನ ಆಟೋ ರಿಕ್ಷಾ ಚಾಲಕರು ಸಂಘಟಿಸಿದ್ದಾರೆ. ನಮ್ಮ ಸಂಸ್ಕೃತಿ ಹೀಗೆ, ಎಲ್ಲರೂ ಒಟ್ಟುಗೂಡಿಯೇ ನಮ್ಮ ಸಂಸ್ಕೃತಿ ನಿರ್ಮಾಣವಾದದ್ದು. ಸುಮ್ಮನೆ ಒಂದು ಯೋಚನೆ ಮಾಡಿ, ನಮ್ಮ ಸಂಸ್ಕೃತಿಯನ್ನ ಸಾವಿರಾರು ವರುಷಗಳ ಹಿಂದೆ ಹುಟ್ಟಾಕಿದ್ಯಾರು ಅಂತ. ಯಾವುದೋ ಒಂದು ಜಾತಿಯವರ, ಒಂದೇ ಜಾತಿಯವರು ನಮ್ಮ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದ್ದ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಕೊಡುಗೆ ಕೊಟ್ಟ ರಾಮಾಯಣವೆಂಬ ಮಹಾಕಾವ್ಯ. ಆ ರಾಮಾಯಣ ರಚನೆಯಾದದ್ದು ರಾಮದೇವರ ಹಿನ್ನೆಲೆಯಲ್ಲಿ. ರಾಮದೇವರ ಕಥೆಯನ್ನ ಬರೆದ ವಾಲ್ಮೀಕಿ ರಾಮನ ಜಾತಿ ಅಲ್ಲ, ರಾಮದೇವರು ಬೇರೆ ಜಾತಿ. ರಾಮಾಯಣವನ್ನ ಬರೆದ ಆದಿಕವಿ ವಾಲ್ಮೀಕಿಗಳು ಬೇರೆ ಜಾತಿ. ನಾನು ಏನ್ ಹೇಳ್ತಿದ್ದೇನೆ ಅಂತಂದ್ರೆ, ವಾಲ್ಮೀಕಿ ಯೋಚನೆ ಮಾಡ್ತಾ ಇದ್ರೆ ರಾಮ ನನ್ನ ಜಾತಿಯವ ಅಲ್ಲ, ಅವನನ್ನ ಹೈಲೈಟ್ ಮಾಡೋದು ಬೇಡ, ಅವನನ್ನ ಹೀರೋ ಮಾಡೋದು ಬೇಡ, ನನ್ನ ಜಾತಿಯಲ್ವಲ್ಲ ಅಂತ ವಾಲ್ಮೀಕಿ ಯೋಚನೆ ಮಾಡ್ತಾ ಇದ್ರೆ ರಾಮಾಯಣ ರಚನೆ ಆಗ್ತಾ ಇರಲಿಲ್ಲ. ಮಹಾಭಾರತವನ್ನ ಬರೆದ ವೇದವ್ಯಾಸರು ಬೇರೆ ಜಾತಿ, ಕೃಷ್ಣ ಬೇರೆ ಜಾತಿ, ಭಗವಾನ್ ಕೃಷ್ಣ ಬೇರೆ ಜಾತಿ. ವೇದವ್ಯಾಸರು ಮತ್ತು ಕೃಷ್ಣ ಒಂದೇ ಜಾತಿ ಅಲ್ಲ. ಹೋಗಲಿ, ರಾಮ ದೇವರು ಮತ್ತು ಕೃಷ್ಣ ದೇವರು ಒಂದೇ ಜಾತಿಯ ಅಲ್ಲ. ರಾಮದೇವರು ಕ್ಷತ್ರಿಯ, ಕೃಷ್ಣ ದೇವರು ಯಾದವ ಕುಲ. ಅವರಿಬ್ರು ದೇವರೇ ಬೇರೆ ಜಾತಿ. ವೇದವ್ಯಾಸರು, ಮಹಾಭಾರತದ ಕರ್ತೃ ವೇದವ್ಯಾಸರು, ಅವರ ಅಪ್ಪ ಬೇರೆ ಜಾತಿ, ಅವರ ಅಮ್ಮ ಬೇರೆ ಜಾತಿ. ವೇದವ್ಯಾಸರ ಅಪ್ಪ ಬ್ರಾಹ್ಮಣ, ವೇದವ್ಯಾಸರ ಅಮ್ಮ ಮೊಗವೀರ. ಒಂದೇ ಜಾತಿಯವರಿಂದ ನಮ್ಮ ಸಂಸ್ಕೃತಿ ನಿರ್ಮಾಣ ಆದದ್ದಲ್ಲ.
ಆವತ್ತಿನ ಋಷಿಗಳಿಂದ ಹಿಡಿದು ನಮ್ಮ ಕಾಲದ ದಾಸರ ತನಕ, ಕನಕದಾಸರು, ಪುರಂದರದಾಸರು, ಹೀಗೆ ನೋಡ್ತಾ ಹೋದ್ರೆ ನಮ್ಮ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿದ ಎಲ್ಲರೂ ಕೂಡ ಒಂದೊಂದು ಜಾತಿಗೆ, ಒಂದೊಂದು ವರ್ಗದವರಿಗೆ ಸೇರಿದವರು. ಋಷಿಗಳು ಮಾತ್ರ ಅಲ್ಲ, ರಾಜ ಮಹಾರಾಜರುಗಳು ಕೂಡ ಬೇರೆ ಬೇರೆ ಜಾತಿಯಿಂದ ಹುಟ್ಟಿ ಬಂದವರು. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಿಂದೂ ಧರ್ಮ ನಿರ್ಮಾಣಗೊಂಡಿದೆ. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಿಂದೂ ಧರ್ಮ ಉಳಿದಿದೆ. ಎಲ್ಲರೂ ಒಗ್ಗಟ್ಟಾದರೆ ಮಾತ್ರ ಇನ್ನು ಮುಂದಕ್ಕೂ ನಮ್ಮ ಧರ್ಮ ಉಳಿತದೆ. ನಾವು ಯಾವ ಸತ್ಯನಾರಾಯಣ ದೇವರನ್ನ ನಂಬಿ ಪೂಜೆ ಮಾಡುತ್ತೇವೋ, ನಾವು ಪುರೋಹಿತ ವರ್ಗದವರು ಯಾವ ದೇವರನ್ನ ದೇವಿ ಅಂತ ಪೂಜೆ ಮಾಡುತ್ತೇವೋ, ಅದೇ ದೇವರನ್ನ ಹಿಂದೂ ಧರ್ಮದ ಎಲ್ಲರೂ ಪೂಜೆ ಮಾಡುತ್ತಾರೆ, ಎಲ್ಲರೂ ನಂಬುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಸಂಸ್ಕೃತಿ. ಈ ಒಗ್ಗಟ್ಟು ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯಲ್ಲಿ ಸಾಕ್ಷೀಕರಿಸಲ್ಪಡಬೇಕು. ಸಾರ್ವಜನಿಕ ಅಂತಂದ್ರೆ ಒಬ್ಬನ ಪೂಜೆ ಅಲ್ಲ ಅಂತ, ಎಲ್ಲರೂ ಒಗ್ಗಟ್ಟಾಗಿ ಮಾಡುವ ಪೂಜೆ. ಇದರ ಪುಣ್ಯದ ಫಲ ಎಲ್ಲರಿಗೂ ಹೋಗಬೇಕು ಅಂತ. ಯಾವುದೋ ಒಂದು ಆಟೋ ರಿಕ್ಷಾ ಚಾಲಕರ ಸಂಘ ಅನ್ನುವ ಒಂದು ಸಂಘಟನೆ ಈ ಪೂಜೆಗೆ ಕಾರಣ ಇರಬಹುದು, ಆದರೆ ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಇದರ ಫಲ ಅಲ್ಲ. ಈ ಗ್ರಾಮದ, ಪಕ್ಕದ ಗ್ರಾಮದ ಇವರು ಇನ್ವಿಟೇಷನ್ ಅನ್ನ ಹಂಚಿ ಯಾರನ್ನೆಲ್ಲ ಕರೆದಿದಾರೋ, ಯಾರೆಲ್ಲ ಬಂದಿದ್ದೀರೋ, ನಿಮಗೆಲ್ಲರಿಗೂ ಕೂಡ ಆ ಪೂಜೆಯ ಫಲ ಬರಬೇಕು. ಬಂದವರಿಗೆ ಮಾತ್ರ ಅಲ್ಲ, ಬರದೇ ಇರುವವರಿಗೂ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ವೈದಿಕ ಪ್ರಾರ್ಥನೆ ದೇವರಲ್ಲಿ ಲೋಕಾ ಸಮಸ್ತ ಸುಖಿನೋ ಭವಂತು, ನಾವು ಮಾಡಿದ ಪೂಜೆಯ ಪುಣ್ಯದ ಫಲ ಇಡೀ ಜಗತ್ತಿನ ಜನಕ್ಕೆ ಹಂಚಿ ಹೋಗಲಿ ಅಂತ ಹೃತ್ಪೂರ್ವಕವಾಗಿ ಬಯಸುವವರು ನಾವು. ಪ್ರೀತಿಯ ಬಂಧುಗಳೇ, ನಮ್ಮ ಋಷಿಗಳ ಕರುಣೆಯಿಂದಲಾಗಿ ನಾವು ಉಳಿದಿದ್ದೇವೆ. ನಮ್ಮ ಪ್ರಾಚೀನ ಭಾರತದ ಋಷಿ ಮುನಿಗಳ ಕರುಣೆಯಿಂದಲಾಗಿ ಈ ವೇದ ಮಂತ್ರಗಳು ಇವತ್ತಿಗೂ ಇವೆ. ನಮ್ಮ ಋಷಿ ಮುನಿಗಳ ಕರುಣೆಯಿಂದಲಾಗಿ ನಾವು ಇವತ್ತೊಂದು ಪೂಜೆಯನ್ನ ಮಾಡ್ತಾ ಇದ್ದೇವೆ. ಅವರು ಭಗವಂತನನ್ನ ಕಾಣುವುದಕ್ಕಾಗಿ ತಪಸ್ಸನ್ನ ಮಾಡಿದರು. ಭಗವಂತ ಅವರ ತಪಸ್ಸಿನ ಫಲದಿಂದ, ಅದರ ಪರಿಣಾಮದಿಂದ ಕಣ್ಣಾರೆ ಕಂಡ. ಅವರಿಗೆ ಪುಣ್ಯದ ರಾಶಿ ಬಂದು ಬಿದ್ದುವು. ಅವರು ಅಲ್ಲಿಗೆ ಮುಗಿಸಿ ಬಿಡಬಹುದಿತ್ತು ಋಷಿ ಮುನಿಗಳು. ನಾವು ಪೂಜೆಯನ್ನ ಮಾಡಿ ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂತ ಬಯಸುವುದನ್ನ ಬಿಟ್ರೆ ಇನ್ನೇನಾದರೂ ಬಯಸ್ತೇವಾ? ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾರ್ಥನೆ ಇದೆಯಾ? ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾರ್ಥನೆ ಇದೆಯಾ? ಆದರೆ ನಮ್ಮ ಪೂರ್ವಿಕರಾದ ಋಷಿ ಮುನಿಗಳು ನಾವು ಕಂಡ ಸತ್ಯ ಇಲ್ಲಿಗೆ ನಿಲ್ಲಬಾರದು ಅಂತ ಹೇಳಿ ಒಂದು ಗುರು ಶಿಷ್ಯ ಪರಂಪರೆಯನ್ನ ಹುಟ್ಟು ಹಾಕಿ ಸೂರ್ಯ ಚಂದ್ರ ಇರುವಲ್ಲಿ ತನಕ ಆ ಗುರು ಶಿಷ್ಯ ಆ ಪರಂಪರೆ ಉಳಿಯಬೇಕು ಅಂತ ಹೇಳಿ ಯೋಚನೆ ಮಾಡಿ ಇವತ್ತಿನ ತನಕವೂ ಕೂಡ ಆ ಪರಂಪರೆ ಉಳಿಯುವ ಹಾಗೆ ನೋಡಿಕೊಂಡಿದ್ದಾರೆ. ನಾವು ಇವತ್ತು ಮಾಡುವ ಪೂಜೆ, ನಾವು ಇವತ್ತು ಹೇಳುವ ಮಂತ್ರ ನಿನ್ನೆ ಮೊನ್ನೆ ಯಾರೋ ಒಬ್ಬ ಕವಿ ರಚನೆ ಮಾಡಿದ್ದಲ್ಲ. ಸಾವಿರಾರು ವರುಷಗಳ ಹಿಂದಿನ ನಮ್ಮ ಭಾರತದ ಋಷಿ ಅಂತರಂಗದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಾಗ ಅವರ ಹೃದಯ ಗರ್ಭದಿಂದ ತನ್ನಿಂದ ತಾನಾಗಿ ಹೊರಹೊಮ್ಮಿ ಬಂದ ಶಬ್ದ ತರಂಗಗಳಿಗೆ ವೇದಗಳು, ಉಪನಿಷತ್ತುಗಳು, ಮಂತ್ರಗಳು ಅಂತ ಹೇಳುತ್ತಾರೆ. ಆ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಆ ಮಂತ್ರಗಳನ್ನ ನಮ್ಮ ಕಿವಿ ಕೇಳಿದರೆ ಸಾಕು. ಮಂತ್ರವನ್ನ ಹೇಳುವವರಿಗೆ ಮಾತ್ರ ಅಲ್ಲ, ಮಂತ್ರವನ್ನ ಕೇಳುವವರಿಗೂ ಮಂತ್ರವನ್ನ ಹೇಳಿದಾಗ ಎಷ್ಟು ಪುಣ್ಯ ಬರುತ್ತದೋ ಅಷ್ಟೇ ಪುಣ್ಯ ಬರುತ್ತದೆ. ಅದು ಮಂತ್ರಕ್ಕಿರುವ ಶಕ್ತಿ.
ಮಂತ್ರ ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಮಹಿಮೆ ಆ ಮಂತ್ರದ ಅಕ್ಷರಗಳಲ್ಲಿ ಗರ್ಭೀಕರಿಸಿಕೊಂಡಿದೆ. ಅದರಿಂದ ಮಂತ್ರವನ್ನ ಕೇಳ್ತಾ 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 ನಮ್ಮನ್ನ ನಾವು ಮರೆತೇ ಬಿಡಬೇಕು ಭಗವಂತನ ಸನ್ನಿಧಿಯಲ್ಲಿ. ಹಾಗಾದಾಗ ಮಾತ್ರ ಪೂಜೆಯ ಆನಂದದ ಅನುಭವ ನಮಗೆ ಸಿಗೋದಕ್ಕೆ ಸಾಧ್ಯ. ನಾವು ಮನಸ್ಸು ಇಲ್ಲಿಲ್ಲದೆ ನಾವು ಭಜನೆಯನ್ನ ಹೇಳ್ತಾ ಹೋದ್ರೆ ಆನಂದದ ಅನುಭವ ಅಷ್ಟು ಸಿಗಲಿಕ್ಕಿಲ್ಲ. ನೀವು ಟ್ರೈ ಮಾಡಿ ನೋಡಿ, ಪ್ರಯತ್ನ ಪಟ್ಟು ನೋಡಿ, ಯಾವ ಭಜನೆಯನ್ನ ನೀವು ಹೇಳುತ್ತೀರೋ ಅದೇ ದೇವರನ್ನ ಮನಸ್ಸಿನಲ್ಲಿಯೇ ಯೋಚನೆ ಮಾಡುತ್ತಾ ಆ ಭಜನೆಯನ್ನ ಹೇಳಿ. ಗಣಪತಿ ದೇವರನ್ನೇ ಯೋಚನೆ ಮಾಡುತ್ತಾ ಗಣಪತಿ ಭಜನೆಯನ್ನ ಹೇಳಿ. ರಾಮದೇವರನ್ನೇ ಯೋಚನೆ ಮಾಡುತ್ತಾ ರಾಮ ಭಜನೆಯನ್ನ ಹೇಳಿ. ಶಿವನನ್ನೇ ಯೋಚನೆ ಮಾಡುತ್ತಾ 1 ಸೆಕೆಂಡ್ ಕೂಡ ಮನಸ್ಸು ಅಲುಗಾಡಬಾರದು, ಮನಸ್ಸಿನಲ್ಲಿ ಬೇರೆ ಯೋಚನೆ ಬರಬಾರದು. ಹಾಗೆ ಒಂದು ಭಜನೆಯನ್ನ ಇವತ್ತು ನೀವು ಮನೆಯಲ್ಲಿ ಸಾಯಂಕಾಲ ಹೇಳಿ ನೋಡಿ, ಅದರ ಆನಂದವೇ ಬೇರೆ. ಶಬರಿಮಲೆಗೆ ಮಾಲೆ ಹಾಕ್ತಾರೆ, ಮಾಲೆ ಹಾಕಿದವರು ಇಲ್ಲಿ ಇದ್ದಾರೆ. ನಾನು ಎಷ್ಟೋ ಜನ ಹೇಳೋದನ್ನ ಕೇಳಿದ್ದೇನೆ, ಸ್ವಾಮಿ ನಾನು 18 ವರ್ಷ ಆಯಿತು ಮಾಲೆ ಹಾಕುವುದು, ನಾನು 25 ವರ್ಷ ಆಯಿತು, ನಾನು 45 ವರ್ಷ ಆಯಿತು ಮಾಲೆ ಹಾಕುವುದು, ನಾನು 75ನೇ ಬಾರಿ ಶಬರಿಮಲೆಗೆ ಮಾಲೆ ಹಾಕಿ ಹೋಗ್ತಾ ಇರುವುದು ಅಂತ ಹೇಳಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ಮಕರ ಜ್ಯೋತಿ ನೇರ ಪ್ರಸಾರದ ಲೈವ್ ಕಮೆಂಟ್ರಿಯನ್ನ ನನ್ನ ಜೊತೆಗೆ ಕೊಡ್ತಾ ಇದ್ದಂತ ಹಿರಿಯ ಚೇತನ ಫಿಲ್ಮ್ ಆಕ್ಟರ್ ಶಿವರಾಮು ಅವರು ನನ್ನ ಹತ್ರ ಹೇಳಿದರು, 75ನೇ ಬಾರಿ ನಾನು ಹೋಗ್ತಾ ಇದ್ದೇನೆ ಶಬರಿಮಲೆಗೆ ಅಂತ. ನೀವು ಆ ಮಾಲೆ ಹಾಕುವವರಲ್ಲಿ ಕೇಳಿ ಯಾಕೆ ಹೋಗ್ತಿದ್ದೀರಿ ಅಂತ. ಯಾಕೆ ಹೋಗ್ತಿದ್ದೀರಿ ಅಂತಂದರೆ ಅವರ ಮನಸ್ಸು ಎಳೀತದೆ. ಆ ಟೈಮ್ ಬಂದಾಗ, ಶಬರಿಮಲೆಗೆ ಹೋಗಬೇಕಾದ ಸಮಯ ಬಂದಾಗ ಮನಸ್ಸು ಅಷ್ಟು ಹಪಹಪಿಸ್ತದೆ, ಹೋಗಬೇಕು ಹೋಗಬೇಕು ಅಂತ. ಮಾಲೆ ಹಾಕಿದರೆ ಮಾತ್ರ ಅವರಿಗೆ ಆನಂದ ಆಗುವುದು. ಆ ಆನಂದ ಇದೆಯಲ್ಲ, ಆ ಆನಂದ ಪೂಜೆ ಮಾಡುವ ಪ್ರತಿಯೊಬ್ಬರಿಗೂ ಸಿಗುವುದಕ್ಕೆ ಶುರುವಾಗಬೇಕು. ನಿತ್ಯ ಸಾಯಂಕಾಲ ದೀಪವನ್ನ ಇಡುವಾಗ ಆ ಆನಂದ ಸಿಗುವುದಕ್ಕೆ ಶುರುವಾಗಬೇಕು. ನನ್ನ ಹತ್ರ ಯಾರೋ ಹೇಳಿದ್ರು, ಇಡೀ ಕಲ್ಲುಗುಂಡಿಗೆ ಒಂದೇ ದೇವಿ ಮಂದಿರ ಇರೋದು, ಇಲ್ಲಿ ವಾರದ ಭಜನೆ ನಡೀತದೆ, ಜನ ಬರುವುದಿಲ್ಲ, ಯಾರೋ 4-6 ಮಕ್ಕಳು ಬಂದು ಭಜನೆ ಹೇಳುತ್ತಾರೆ ಬಿಟ್ರೆ ವಾರದ ಭಜನೆ ಸರಿಯಾಗಿ ನಡೆಯುವುದಿಲ್ಲ ಅಂತ. ಕಲ್ಲುಗುಂಡಿಯಲ್ಲಿ ಇಂಥಲ್ಲ, ಎಲ್ಲಾ ಭಜನಾ ಮಂದಿರಗಳ ಕಥೆ ಹೀಗೆ. ವಾರ್ಷಿಕೋತ್ಸವಕ್ಕೆ ಜನ ಸೇರ್ತಾರೆ, ವಾರದ ಭಜನೆಗೆ ಜನ ಸೇರುವುದಿಲ್ಲ. ಯಾಕೆ ಸೇರುವುದಿಲ್ಲ? ನಾನು ಹೇಳುವ ಈ ಆನಂದ ಅಂದ್ರೆ ಏನು ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗಬೇಕು. ಕುಡಿಯುವವ ಯಾಕೆ ಕುಡಿತಾನೆ? ಯಾಕೆ ಮದ್ಯ ಕುಡಿತಾನೆ? ಅವನಿಗೆ ಆನಂದ ಸಿಗುತ್ತದೆ. ಆನಂದ ಸಿಗದೆ ಇದ್ರೆ ಕುಡಿತಾನವ? ಕುಡಿಯುವುದಿಲ್ಲ, ಆನಂದ ಸಿಗುತ್ತದೆ. ಆದರೆ ಅದೇ ಆನಂದ ಅವನನ್ನ ಹಾಳು ಮಾಡುತ್ತದೆ ಅಂತ ಅವನಿಗೆ ಗೊತ್ತಿಲ್ಲ, ಒಂದು ಭ್ರಮೆಯಲ್ಲಿ ತೇಲಿ ಹೋಗಿದ್ದಾನೆ. ಆದರೆ ಈ ಮಾಲೆ ಹಾಕಿ ಅಯ್ಯಪ್ಪ ವ್ರತವನ್ನ ಕೈಗೊಳ್ಳುವವರಿಗೂ ಆನಂದ ಸಿಗುತ್ತದೆ. ಇವರು ಕುಡಿಯುವವನ ಹಾಗೆ ಹಾಳಾಗುವುದಿಲ್ಲ. ಆ ಆನಂದ ಹಾಳು ಮಾಡುತ್ತದೆ, ಈ ಆನಂದ ಒಳ್ಳೆಯದು ಮಾಡುತ್ತದೆ. ನಾವು ಮಾಡುವ ಪ್ರತಿ ಕೆಲಸವೂ ಆನಂದವನ್ನ ಕೊಡುತ್ತದೆ. ಹಾಗಾಗಿಯೇ ನಾವು ಫಿಲ್ಮ್ ಅನ್ನ ನೋಡೋದು, ನಾವು ಬಿಗ್ ಬಾಸ್ ಅನ್ನ ನೋಡೋದು. ಭಜನೆ ಮಾಡುವ ಹೊತ್ತಿನಲ್ಲಿ ಯಾವ್ದು ನಾನು ಇದುವರೆಗೂ ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲ ಅದು ಅದೇ ಟೈಮ್ ಅಂತ. ಆಯ್ತಾ, ಯಾವ ಟೈಮು ಅಂತೂ ಗೊತ್ತಿಲ್ಲ ನನಗೆ. ಅದನ್ನ ಸುಮ್ಮನೆ ಒಂದು ನೆನಪಾಯಿತು, ಹೇಳಿದೆ ನಾನು. ಯಾವುದನ್ನೋ ನೋಡೋದು, ಯಾವುದನ್ನೋ ಮಾಡೋದು, ಎಲ್ಲವೂ ಕೂಡ ಆನಂದಕ್ಕಾಗಿ. ಆದರೆ ಕೆಲವು ಆನಂದಗಳು ನಮ್ಮನ್ನ ಹಾಳು ಮಾಡಿ ಹಾಕ್ತಾವೆ. ಆದರೆ ಇನ್ನೊಂದು ಆನಂದ ಇದೆ, ಅದು ಭಗವದಾನಂದ. ಅದು ಶಬರಿಮಲೆಯ ವ್ರತಧಾರಿಗಳಿಗೆ ಸಿಗುವ ಆನಂದ. ಆ ಆನಂದ ಹಾಳು ಮಾಡುವುದಿಲ್ಲ.
ನಿಮಗೆ ಭಜನೆಯಲ್ಲಿ ರುಚಿ ಸಿಕ್ಕಿದರೆ ಭಜನೆ ಮಾಡಬೇಕು ಅಂತ ಅನಿಸ್ತದೆ. ನಿಮಗೆ ಧ್ಯಾನದಲ್ಲಿ, ಭಗವಂತನ ಧ್ಯಾನದಲ್ಲಿ ರುಚಿ ಸಿಕ್ಕಿದರೆ ಆ ಧ್ಯಾನ ಮಾಡದೇ ಇದ್ದ ದಿನ ಸ್ನಾನ ಮಾಡದೇ ಇದ್ರೆ ಹೇಗೆ ಆಗ್ತದೆ ಹಾಗೆಯೇ ಆಗ್ತದೆ. ಭಗವಂತನ ಧ್ಯಾನ ಮಾಡಿದರೆ ಇಡೀ ದಿನ ನೆಮ್ಮದಿ. ಹಾಗೆ ಆದರೆ ಒತ್ತಾಯ ಮಾಡುವ ಪರಿಸ್ಥಿತಿ ಬರಲಿಕ್ಕಿಲ್ಲ. ಭಜನೆಗೆ ಬನ್ನಿ ಅಂತ ಒತ್ತಾಯ ಅದು ಎಳೀತದೆ. ಆ ವಾರಕ್ಕಾಗುವಾಗ ಎಳಿಬೇಕದು. ಭಜನೆಗೆ ಹೋಗಬೇಕು ಅಂತ, ಭಜನೆ ಮಾಡಬೇಕು ಅಂತ, ಹೀಗೆ ಎಳಿಬೇಕು ಅಂತಂದ್ರೆ ಭಗವಂತನ ಕೃಪೆ ಆಗಬೇಕು. ಅದಕ್ಕಾಗಿ ನೀವು ಭಗವಂತನಲ್ಲಿಯೇ ಪ್ರಾರ್ಥನೆ ಮಾಡಬೇಕು. ನಮಗೆ ಒಳ್ಳೆಯದಾಗಬೇಕು, ನಮಗೆ ಐಶ್ವರ್ಯ ಸಿಗಬೇಕು, ನಮಗೆ ದೊಡ್ಡ ಮನೆ ಕಟ್ಟಬೇಕು, ನಮಗೆ ಐಷಾರಾಮಿ ವಾಹನಗಳು ಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡುವ ನಾವು ಭಗವಂತ ಕೊಡುವ ಆನಂದ ಸಿಗಲಿ ಅಂತ ಹೇಳಿಯೂ ಪ್ರಾರ್ಥನೆ ಮಾಡಬೇಕು. ದೇವರೇ ನಿನ್ನಲ್ಲಿ ನನಗೆ ಭಕ್ತಿ ಹುಟ್ಟಲಿ ಅಂತ ಪ್ರಾರ್ಥನೆ ಮಾಡಬೇಕು. ವಾರದ ಭಜನೆಗೆ ನಾನು ಹೋಗುವ ಹಾಗೆ ಪ್ರೇರಣೆ ಕೊಡು ದೇವರೇ. ನಿತ್ಯ ನಾನು ಮನೆಯಲ್ಲಿ ದೇವರಿಗೆ ದೀಪ ಇಟ್ಟು ಊದುಬತ್ತಿ ಹಚ್ಚಿಟ್ಟು ಮನೆಯಂಗಳದ ಹೂವನ್ನ ಇಟ್ಟು ಅಡ್ಡ ಬೀಳುವುದಕ್ಕೆ ಪ್ರೇರಣೆ ಕೊಡು ದೇವರೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಕೂಡ ದೇವರ ಅನುಗ್ರಹ ಇಲ್ಲದೆ ಸಿಗುವುದಿಲ್ಲ. ದೇವರ ಅನುಗ್ರಹ ಇಲ್ಲದೆ ಇದ್ರೆ ಕುಡಿಬೇಕು, ತಿನ್ನಬೇಕು, ಮತ್ತೊಂದು ಮಾಡಬೇಕು, ಮೊದಲೊಂದು ಮಾಡಬೇಕು, ಕ್ಲಬ್ಬು ಬಾರು ಹೀಗೆ ಓಡಾಡಬೇಕು ಅಂತ ಕಾಣುತ್ತದೆ. ಭಗವಂತ ಕೃಪೆ ಮಾಡಿದರೆ ಮಾತ್ರ ಆ ಕಡೆ ಹೋಗಬೇಕು ಅಂತ ಕಾಣುವುದಿಲ್ಲ, ಈ ಕಡೆ ಎಳೀತದೆ ಮನಸ್ಸನ್ನ. ಅದು ಭಗವಂತನಿಗಿರುವ ಶಕ್ತಿ. ಹಾಗೆ ಎಳೆಯಲಿಕ್ಕೆ ಶುರುವಾಗಲಿ ಅಂತ ಹೇಳಿ ನೀವು ಅಕ್ಷರಶಃ ಪ್ರಾರ್ಥನೆ ಮಾಡಿ ಬದುಕು ಬಂಗಾರವಾಯಿತು ಅಂತ ಅರ್ಥ. ಹೆದರಬೇಕು ಅಂತ ಹೇಳಿಯೇ ಇಲ್ಲ. ಈ ಆನಂದ ಸಿಗುವುದಕ್ಕೆ ಶುರುವಾದರೆ ಏನದು? ಒಮ್ಮೆ ಉಪನಿಷತ್ತಿನ ಋಷಿ ಕುಳಿತಿದ್ದ. ಅವನ ಹತ್ರಕ್ಕೆ ಅವನ ಮಗ ಬಂದ. ಮಗ ಕೇಳಿದ, ಅಪ್ಪ ಅಪ್ಪ ದೇವರನ್ನ ನೋಡಿದ್ದೀಯಾ ಅಂತ ಕೇಳಿದ. ಋಷಿಗಳು ಹೇಳಿದರು, ಓ ನಾನು ನೋಡಿದ್ದೇನೆ ಮಗ, ಚೆನ್ನಾಗಿ ನೋಡಿದ್ದೇನೆ ನಾನು ಅವನನ್ನ ಅಂತಂದ್ರು ಋಷಿ. ಆಗ ಮಗ ಕೇಳಿದ, ಅಪ್ಪ ನೀನು ನೋಡಿದ ದೇವರು ಹೇಗಿದ್ದಾನೆ ಅಪ್ಪ ನನಗೆ ಹೇಳು ಅಂತಂದ. ಆಗ ಋಷಿ ಹೇಳಿದ, ಅಯ್ಯಯ್ಯೋ ಮಗನೇ, ಅದನ್ನ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಅದನ್ನ ಏನು ಅಂತ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿದ್ದು ಹೌದು, ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಗ ಹೇಳಿದ ಅಪ್ಪನಿಗೆ, ಏಯ್ ಏನಪ್ಪ ನೀನು ದಡ್ಡನ ಹಾಗೆ ಉತ್ತರ ಕೊಡ್ತಾ ಇದ್ದೀಯ? ನೀನು ನೋಡಿದ ಸಂಗತಿಯನ್ನ ಹೇಳಲಿಕ್ಕಾಗುವುದಿಲ್ಲ. ಇವತ್ತು ನನ್ನ ಮನೆಯಲ್ಲಿ ನನ್ನ ಶ್ರೀಮತಿ ಕಲ್ಲುಗುಂಡಿಯ ಸತ್ಯನಾರಾಯಣ ಪೂಜೆ ಹೇಗಿತ್ತು ಅಂತಂದ್ರೆ ಹೇಳಲಿಕ್ಕಾಗುವುದಿಲ್ವ ನನಗೆ? ಓ ಹೀಗೀಗಿತ್ತು, ಇಷ್ಟಿಷ್ಟು ಜನ ಸೇರಿದ್ರು, ಊಟ ಆಗಿತ್ತು, ತೀರ್ಥ ಕೊಡುವಾಗ ಇಷ್ಟೊತ್ತಾಯಿತು ಅಷ್ಟೊತ್ತಾಯ್ತು, ಹೇಳಲಿಕ್ಕಾಗುವುದಿಲ್ವ? ಹೇಳಲಿಕ್ಕಾಗ್ತದೆ. ನಾವು ನೋಡಿದ್ದನ್ನ ಹೇಳುವುದಕ್ಕಾಗ್ತದೆ. ಋಷಿ ಹೇಳುತ್ತಿದ್ದಾನೆ, ನಾನು ನೋಡಿದ ದೇವರನ್ನ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಎಂತಪ್ಪ ನೀನು? ನೋಡು ಮಗ, ಹೀಗೆಲ್ಲ ನೀನು ಚರ್ಚೆಗೆ ಬರಬೇಡ, ಎಡಪಂಥೀಯರ ಹಾಗೆ. ನಾನು ನೋಡಿದ್ದು ಹೌದು, ಅದು ಏನು ಅಂತ ಕಷ್ಟಪಟ್ಟ ಪ್ರತಿಯೊಬ್ಬನಿಗೂ ಸಿಗುತ್ತದೆ. ಅದೇನು ಅಂತ ಕಾಣಬಹುದು. ತಪಸ್ಸು ಮಾಡಿದರೆ ಸಿಗುತ್ತದೆ. ತಪಸ್ಸು ಅಂದ್ರೆ ಕಷ್ಟಪಡುವುದು. ಶಬರಿಮಲೆಯ ವ್ರತಧಾರಿಗಳು 48 ಕಿಲೋಮೀಟರ್ ಬರಿಗಾಲಲ್ಲಿ ನಡ್ಕೊಂಡು ಹೋಗುದು. ನಾನು ಕೂಡ ಮಾಲೆ ಹಾಕಿದ್ದೆ. ನನ್ನ ಹತ್ರ ಮಾಲೆ ಹಾಕುವ ಟೈಮಲ್ಲಿ ಯಾರೋ ಹೇಳಿದ್ರು, ಶ್ರೀಕೃಷ್ಣ ನೀನ್ 48 ದಿನ 54 ದಿನ ಎಲ್ಲ ವ್ರತ ಮಾಡಬೇಕು ಅಂತಿಲ್ಲ ಅಂತ. ನಾನು ಹೇಳಿದೆ, ವ್ರತ ಮಾಡದೆ ಸಿಗುವ ಭಗವಂತನನ್ನ ನಾನು ನಂಬೋದೇ ಇಲ್ಲ. ಆ ಕೊರೆಯುವ ಚಳಿಯಲ್ಲಿ, ಡಿಸೆಂಬರ್ ತಿಂಗಳ ಕೊರೆಯುವ ಚಳಿಯಲ್ಲಿ ಬೆಳಗ್ಗೆ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಬೇಕು. ಪಂಪೆಯಿಂದ ಅಲ್ಲ, ಏರಮೇಲಿಯಿಂದ ಅಲ್ವಾ? ಏರಮೇಲಿಯಿಂದ ಅಲ್ಲ, ಏರಮೇಲಿಯಿಂದ. ಪಂಪೆಯಿಂದ 8 ಕಿಲೋಮೀಟರ್, ಏರಮೇಲಿಯಿಂದ 48 ಕಿಲೋಮೀಟರ್. 48 ಕಿಲೋಮೀಟರ್ ನಡಿಬೇಕು. ಅಲ್ಲಿಂದ ನಡೆಯುವುದಲ್ಲ, 48 ಕಿಲೋಮೀಟರ್ ನಡಿಬೇಕು. ಕಷ್ಟ
ಪಟ್ಟು ಭಗವಂತ ಸಿಗಬೇಕು. ಅದರ ನೆಮ್ಮದಿಯೇ ಬೇರೆ. ನನಗೆ ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಎಕ್ಸ್ಟ್ರಾ ಹಣ ಕೊಟ್ಟು ದೇವರ ದರ್ಶನ ಮಾಡುವುದು ಅದೆಲ್ಲ ಅಷ್ಟು ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಷ್ಟಪಟ್ಟು ದೇವರು ಸಿಕ್ಕಾಗ ನೆಮ್ಮದಿ. ನಾನು ಕಷ್ಟಪಟ್ಟದ್ದು ಯಾರಿಗೆ? ನನ್ನ ದೇವರಿಗೆ. ನನ್ನ ದೇವರನ್ನ ನೋಡುವುದಕ್ಕೆ ಕಷ್ಟಪಡುವಾಗಲೇ ಆನಂದ ಆಗುವುದು. ಇವರೆಲ್ಲ ಮೊನ್ನೆಯಿಂದ ಆಚೀಚೆ ಓಡಿದ್ದಾರೆ, ಮನೆ ಮನೆ ಸಂಪರ್ಕ ಮಾಡಿದ್ದಾರೆ ಇನ್ವಿಟೇಷನ್ ತಗೊಂಡು. ನಿನ್ನೆ ನೋಡಿದೆ, ನಿನ್ನೆ 12 ಗಂಟೆಗೆ ನನಗೆ ವಾಟ್ಸಪ್ ಅಲ್ಲಿ ವಿಡಿಯೋ ಬಂತು. ಎಲ್ಲರೂ ಇದ್ದಾರೆ 12 ಗಂಟೆ ರಾತ್ರಿಗೆ, ಇಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ನಿದ್ದೆ ಗೆಟ್ಟು ಸತ್ಯನಾರಾಯಣ ದೇವರಿಗಾಗಿ ಮಾಡಿದ ಕೆಲಸ ಅವರಿಗೆ ಆನಂದ ಆಗ್ತದೆ. ಅವರಿಗೆ ನಾನು ಸತ್ಯನಾರಾಯಣ ದೇವರಿಗಾಗಿ ಸೇವೆ ಮಾಡಿದೆ ಅಲ್ವಾ ಅಂತ ಆನಂದ, ಅದ್ಭುತ ಆನಂದ ಅದು. ಹಾಗೆ ಉಪನಿಷತ್ತಿನ ಋಷಿ ಹೇಳಿದ ಮಗ ಕಷ್ಟಪಡುವುದಕ್ಕೆ ತಪಸ್ಸು ಅಂತ ಹೇಳುವುದು. ನೀನು ತಪಸ್ಸು ಮಾಡು, ಸಿಗುತ್ತಾನೆ ಭಗವಂತ. ಹೋಗ್ ಕಾಡಿಗೆ, ನಾನ್ ಕೂತಾಗೆ ಕೂತ್ಕೋ, ಕಷ್ಟಪಟ್ಟು ಎಲ್ಲ ಸ್ವಾರ್ಥವನ್ನ ಬಿಟ್ಟು ಕೂತ್ಕೋ, ಹೋಗ್. ಮಗ ಹೋದ, ನೋಡ್ಬೇಕು ನಾನು ಭಗವಂತನನ್ನ ಅಂತ ಹೋಗಿ ಕೂತ. ಹೋಗುವುದಕ್ಕಿಂತ ಮೊದಲು ಒಂದು ಮಾತು ಹೇಳಿದ್ದ ಋಷಿ, ಮಗ ಇಷ್ಟು ತಿಳ್ಕೋ, ಯಾವುದು ಇಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲವೋ ಅದು ದೇವರು ಅಂದ್ರೆ. ಇಷ್ಟು ಹೇಳುತ್ತೇನೆ. ಇನ್ನೇನು ಅಂತ ಗೊತ್ತಾಗಬೇಕು ಅಂತಂದ್ರೆ ನೀನ್ ಕಷ್ಟಪಡಬೇಕು, ನೀನೇ ಅನುಭವಿಸಬೇಕು ಅದನ್ನ ಅಂತ. ಇವನು ಹೋದ, ಯೋಚನೆ ಮಾಡಿದ, ತಪಸ್ಸಿಗೆ ಕೂತವ, ಏನಿಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಏನೋ ಫ್ಲಾಶ್ ಆಯ್ತು. ಓಡ್ಕೊಂಡು ಬಂದ, ಅಪ್ಪ ದೇವರು ಅಂದ್ರೆ ಏನು ಅಂತ ಗೊತ್ತಾಯ್ತು. ಏನೋ ಮಗ ದೇವರು ಅಂದ್ರೆ, ಅನ್ನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ, ಅನ್ನವೇ ದೇವರು ಅಂದ. ಆಗ ಋಷಿ ಹೇಳಿದ್ರಂತೆ, ಕರೆಕ್ಟ್ ನೀನು ಹೇಳಿದ್ದು, ಸತ್ಯಕ್ಕೆ ಹತ್ತಿರವಾದ ಸಂಗತಿ ಹೌದು, ಆದ್ರೆ ಅಷ್ಟೇ ಅಲ್ಲ, ಅದೇ ಪೂರ್ಣ ಸತ್ಯ ಅಲ್ಲ. ಸಾಲ್ದು ತಪಸ್ಸು, ಹೋಗಿ ತಪಸ್ಸು ಮಾಡು. ಪುನಃ ಹೋದ, ಯೋಚನೆ ಮಾಡಿದ, ಏನಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿದ ಏನೋ ಹೊಳೀತು. ಓಡ್ಕೊಂಡು ಬಂದ, ಹೇಳಿದ, ಅಪ್ಪ ಗೊತ್ತಾಯ್ತು ನನಗೆ ದೇವರು ಅಂದ್ರೆ ಏನು ಅಂತ. ಏನು? ಅನ್ನ ಬೇಕು ಸರಿ, ಉಸಿರೇ ಇಲ್ಲ ಅಂತಂದ್ರೆ ಅನ್ನ ಇದ್ದೇನು ಪ್ರಯೋಜನ? ಉಸಿರೇ ಅಪ್ಪ ದೇವರು ಅಂದ್ರೆ. ದೇವರು ಅಂದ್ರೆ ಈಗ ಸ್ವಲ್ಪ ಜಾಸ್ತಿ ಅರ್ಥ ಆಯ್ತು ನಿನಗೆ, ಆದ್ರೆ ಇದೇ ಪೂರ್ಣ ಸತ್ಯ ಅಲ್ಲ. ಸಾಲ್ದು ತಪಸ್ಸು. ಹೌದ, ಹೋಗಿ ಏನೋ ಯೋಚನೆ ಮಾಡಿದ, ಓಡ್ಕೊಂಡು ಬಂದ ಹೇಳಿದ, ಅಪ್ಪ ದೇವರು ಅಂದ್ರೆ ಅನ್ನ ಸತ್ಯ, ದೇವರು ಅಂದ್ರೆ ಉಸಿರು ಸತ್ಯ, ದೇವರು ಅಂದ್ರೆ ಮನಸ್ಸು ಅಪ್ಪ. ಮನಸ್ಸು ಸರಿ ಇಲ್ಲ ಅಂತಂದ್ರೆ ಊಟ ರುಚಿಸುವುದಿಲ್ಲ ಅಂತ. ಮೂಡ್ ಆಫ್, ಊಟವೇ ಬೇಡ ಅಂತ, ಏನು ಬೇಡ ಅಂತ. ಮನಸ್ಸು ಅಪ್ಪ ದೇವರು ಅಂದ್ರೆ. ಸತ್ಯ ಹೌದು, ಇಷ್ಟೇ ಸತ್ಯ ಅಲ್ಲ, ವಾಪಸ್ ಹೋಗು. ಹೋದ, ಮತ್ತೆ ಬಂದ, ಅಪ್ಪ ಬುದ್ಧಿ ಸರಿ ಇರಬೇಕಪ್ಪ, ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಅನ್ನ ತಿನ್ನೋ ಬದಲಿಗೆ ಬೀದಿ ಬದಿಯಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೆ ಒಬ್ಬ ವ್ಯಕ್ತಿ. ಬುದ್ಧಿಯಪ್ಪ ದೇವರು ಅಂತಂದ್ರೆ ಅಷ್ಟೇ ಸತ್ಯ ಅಲ್ಲ. ಇನ್ನೂ ಹತ್ರ ಬಂದಿದ್ದಿ ನೀನು. ಈಗ ಹೋದವ ವಾಪಸ್ ಬರ್ಲೇ. ಋಷಿಗಳಿಗೆ ಅಯ್ಯೋ ಮಗ ಎಲ್ಲೋದ? ಈಗ ಋಷಿಗಳು ಹುಡ್ಕೊಂಡೋದ್ರು, ಮಗ ಬರ್ತಾ ಇಲ್ಲ ಅಂತ. ಹೋದ್ರು ಸಿಕ್ಕ. ಇವ ಕಣ್ಮುಚ್ಚಿ ಕೂತಿದ್ದಾನೆ, ಹೊರ ಜಗತ್ತಿನ ಪರಿವೆಯೇ ಇಲ್ಲ. ಎಪ್ಪಿಸಿ, ಮಗ ಯಾಕೋ ಬರ್ಲಿಲ್ಲ? ಈಗ ಮಗ ಹೇಳಿದ, ಅಪ್ಪ ದೇವರು ಅಂದ್ರೆ ಏನು ಅಂತ ಗೊತ್ತಾಯಿತು. ಏನೋ ಮಗ ದೇವರು ಅಂದ್ರೆ? ಅಪ್ಪ ಅದನ್ನ ಏನು ಅಂತ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಪ್ಪ. ಈಗ ಋಷಿಗಳು ಹೇಳಿದರು, ಕರೆಕ್ಟ್, ಈಗ ನಿನಗೆ ದೇವರು ಅಂದ್ರೆ ಏನು ಅಂತ ಗೊತ್ತಾಯಿತು. ದೇವರನ್ನ ಏನು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಉಪನಿಷತ್ತಿನ ಋಷಿಗೆ ಸಾಧ್ಯ ಇಲ್ಲ. ಕಗ್ಗದ ಕವಿ DVG ಅವರು ಹೇಳಿದರು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಪ್ರೀತಿಯಿಂ ನಂಬಿಹರು
ಪ್ರೀತಿ. ಅಯ್ಯಪ್ಪ ಪ್ರೀತಿ, ಸತ್ಯನಾರಾಯಣ ಪ್ರೀತಿ, ರಾಮ ಅಂದ್ರೆ ಪ್ರೀತಿ. ಎಷ್ಟು ಪ್ರೀತಿ! ಆ ಹನುಮಂತನ ಬಗ್ಗೆ ಚಿ ಉದಯಶಂಕರ್ ಅವರು ಬರೆದ ಒಂದು ಅದ್ಭುತವಾದಂತಹ ಗೀತೆ ಇದೆ. ನಂಗೆ ಬಹಳ ಇಷ್ಟ ಅದು. ಅದರ ಹಾಡು ನಿಮಗೆ ಗೂಗಲ್ ಮಾಡಿದ್ರೆ ಸಿಗ್ತದೆ, ಮೊಬೈಲಲ್ಲಿ ಗೂಗಲಲ್ಲಿ ಟೈಪ್ ಹೊಡೀರಿ, ಸಿಗ್ತದೆ. ಬಹಳ ಅದ್ಭುತವಾದ ಹಾಡು. ಭಜನೆಯಲ್ಲೂ ಕೂಡ ಹೇಳ್ತಾರೆ ಅದನ್ನ. ಆ ಹಾಡು ಏನ್ ಹೇಳ್ತದೆ ಅಂತಂದ್ರೆ, ಯಾವುದೋ ಒಂದು ಟಿವಿ ವಾಹಿನಿಯ ರಿಯಾಲಿಟಿ ಶೋದಲ್ಲಿ ಅದನ್ನ ನಾಟಕ ಮಾಡಿ ತೋರಿಸಿದ್ರು, ಸ್ಕಿಟ್ ಮಾಡಿ ತೋರಿಸಿದ್ರು. ಕಣ್ಣಲ್ಲಿ ನೀರು ಬರ್ತದೆ. ಅದು ಅದೇ ಹಾಡಿನ ಒಂದು ಸ್ಕಿಟ್ ಅದು. ಅದು ಏನ್ ಹೇಳ್ತದೆ ಅಂತಂದ್ರೆ, ಹನುಮನಿಗೆ ನಾವು ಅಭಿಷೇಕ ಮಾಡ್ತೇವೆ, ದೇವರಿಗೆ ಅಭಿಷೇಕ ಮಾಡ್ತೇವೆ, ಮುತ್ತುಮಾರಿಯಮ್ಮನಿಗೆ ಅಭಿಷೇಕ ಮಾಡ್ತೇವೆ, ನಾವು ತುಡಿಕಾನ ಮಲ್ಲಿಕಾರ್ಜುನ ದೇವರಿಗೆ ಅಭಿಷೇಕ ಮಾಡ್ತೇವೆ, ರುದ್ರಾಭಿಷೇಕ ಮಾಡ್ತೇವೆ. ಅದೇ ತರ ಆಂಜನೇಯನಿಗೆ ಅಭಿಷೇಕ ಮಾಡ್ತೇವೆ. ಆಂಜನೇಯನಿಗೆ ತೃಪ್ತಿ ಆಗಬೇಕು ಅಂತ, ಸಂತೋಷವಾಗಬೇಕು ಅಂತ. ಆದರೆ ಆ ಕವಿ ಹೇಳ್ತಾರೆ, ಚಿ ಉದಯಶಂಕರ್ ಬರೀತಾರೆ, ಅಭಿಷೇಕವನ್ನು ಮಾಡಿದರೆ ಅವನಿಗೆ ತೃಪ್ತಿ ಆಗುವುದಿಲ್ವಂತೆ. ಆಗ ಅವನು ಏನು ಮಾಡ್ತಾನಂತೆ ಗೊತ್ತಾ? ಅಭಿಷೇಕಕ್ಕಾಗಿ ನಾವು ಎರೆದ ನೀರಿನ ಹನಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನಂತೆ. ಯಾಕೆ ಹುಡುಕ್ತಾನೆ ಹೇಳಿ? ಮೈ ಮೇಲೆ ಬಿದ್ದ ನೀರಿನ ಯಾವ ಹನಿಯಲ್ಲಿ ನನ್ನ ರಾಮ ಇದ್ದಾನೆ ಅಂತ ಬೇಕು ಅವನಿಗೆ. ರಾಮನಿಲ್ಲದ ನೀರಿನ ಹನಿ ಬೇಡ ಅಂತ. ಪೂಜೆಯನ್ನು ಮಾಡಿದರೆ ಹೂವುಗಳ ಕೆದಕಿ ನೋಡ್ತಾನಂತೆ. ನೋಡಿದ್ದೀರಾ ಸ್ಕಿಟ್? ನೋಡಿದ್ದೀರಾ? ಬಹಳ ಚೆನ್ನಾಗಿದೆ. ನಾವೆಲ್ಲ ಹೂ ಹಾಕ್ತೇವೆ, ಅಲಂಕಾರ ಮಾಡ್ತೇವೆ ದೇವರಿಗೆ. ಆಂಜನೇಯ ಹೂವನ್ನ ಹಾಕಿದ್ರೆ ಅದನ್ನ ಕೆದಕಿ ನೋಡೋದು. ಹೂವಿನ ದಳವನ್ನ, ನನ್ನ ರಾಮ ಇದ್ದಾನ, ನನ್ನ ರಾಮ ಇದ್ದಾನ, ನನ್ನ ರಾಮ ಇದ್ದಾನ ಅಂತ ರಾಮ ಬೇಕು. ರಾಮನಿಲ್ಲದ ಹೂವು ಬೇಡ, ರಾಮನಿರುವ ಹೂವು ಬೇಕು. ರಾಮನಿರುವ ಎಲ್ಲವೂ ಬೇಕು. ಮುತ್ತು ರತ್ನಗಳ ಮಾಲೆಯನ್ನು ಹಾಕಿದರೆ ಅವನಿಗೆ ಸಂತೋಷವಾಗುವುದಿಲ್ಲ. ಆಭರಣ ಹಾಕಿ ನಾವು ಸಂತೋಷ ಪಡುತ್ತೇವೆ. ಆದರೆ ಆಂಜನೇಯ ಅವನಿಗೆ ಮುತ್ತು ರತ್ನಗಳ ಮಾಲೆಯನ್ನ ಹಾಕಿದಾಗ ಅದನ್ನು ತೆಗಿತಾನೆ, ಒಡಿತಾನೆ, ಮುತ್ತುಗಳನ್ನು ಒಡಿತಾನೆ. ರಾಮ ಇದ್ದಾನ, ರಾಮ ಇದ್ದಾನ, ರಾಮ ಇದ್ದಾನ, ರಾಮ ಇದ್ದಾನ ಅಂತ ನೋಡ್ತಾನೆ. ಎದೆ ಬಗೆದರೆ ಅವನ ಹೃದಯದಲ್ಲಿ ರಾಮ. ಜೀವಕ್ಕೆ ಜೀವ ರಾಮ, ಉಸಿರಿಗೆ ಉಸಿರು ರಾಮ, ಪ್ರಾಣಕ್ಕೆ ಪ್ರಾಣ ರಾಮ. ಅದು ಭಕ್ತಿ, ಅದು ಪ್ರೀತಿ. ಪ್ರೀತಿಂ ನಂಬಿಹರೋ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಪ್ರೀತಿಂ ನಂಬಿಹರೋ. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಅದೇನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಚಿತ್ರ. ಸತ್ಯನಾರಾಯಣ ಅಂತ ನಾವು ನೋಡುದು ನಮ್ಮ ಕಲ್ಪನೆ ಅಷ್ಟೇ, ದೇವರು ಅಂದ್ರೆ ಅಷ್ಟೇ ಅಲ್ಲ. ಪ್ರತ್ಯಕ್ಷ ಭಗವಾನ್ ಕೃಷ್ಣ ಇದ್ದ ಎದುರುಗಡೆ, ಅರ್ಜುನನ ಎದುರುಗಡೆ. ನೋಡೋ ಮರಯ, ನಿನ್ನ ಕಣ್ಣಿಗೆ ಕಾಣುವ ಇಷ್ಟೇ ಅಲ್ಲ ನಾನು ಅಂತ ಹೇಳಿ ವಿಶ್ವರೂಪ ದರ್ಶನವನ್ನ ಮಾಡಿ ತೋರಿಸಿದ. ಇಡೀ ಬ್ರಹ್ಮಾಂಡದ ದರ್ಶನ ಆಯಿತು. ಆ ಬಾಲಕ ಕೃಷ್ಣ ಮಣ್ಣು ತಿಂತಾ ಇದ್ದ. ನಮ್ಮ ಮಕ್ಕಳು ಮಣ್ಣು ತಿಂತಾವೆ. ಯಶೋದೆ ಬಂದು ಜೋರ್ ಮಾಡಿ, ಏಯ್ ಮಣ್ಣು ತಿಂದೀಯಾ, ಆ ಮಾಡು ಅಂದ್ಲು. ಆ ಮಾಡಿದ ಯಶೋದೆಗೆ ಕಂಡದ್ದು ತನ್ನ ಮಗ ಅಲ್ಲ, ಮಗುವೆಂದು ಆಡಿಸಿದಳ ಯಶೋದೆಗೆ ಕಂಡದ್ದು ಮಗುವಲ್ಲ, ಇಡೀ ಬ್ರಹ್ಮಾಂಡ. ದೇವರು ಅಂದ್ರೆ ಇಡೀ ಬ್ರಹ್ಮಾಂಡ. ಅಷ್ಟೂ ಅಲ್ಲ, ಅದನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವರಿಗೆ ಗೊತ್ತಾಗುವ ಸತ್ಯ ಅದು. ಮತ್ತು ಅದಕ್ಕಾಗಿ ಬದುಕುವುದೇ ಮನುಷ್ಯ ಜನ್ಮದ ಉದ್ದೇಶ. ಅದಕ್ಕಾಗಿ ಬದುಕುವುದೇ ಈ ಜನ್ಮದ ಪರಮ ಗುರಿ. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂದ್ರು ದಾಸರು. ಮನುಷ್ಯ ಜನ್ಮ ಬಂದಿದೆ, ಹಾಳು ಮಾಡ್ಕೊಳ್ತೀಯಲ್ಲಪ್ಪ ಹುಚ್ಚಪ್ಪಗಳಿರಾ ಅಂದ್ರು. ಭಜ ಗೋವಿಂದಂ ಮೂಢಮತೆ. ಹೇ ಮೂಢರೇ, ಗೋವಿಂದನನ್ನ ನೆನೆ, ನಾರಾಯಣನ ಭಜನೆ ಮಾಡು, ರಾಮ ಸೇವೆ ಮಾಡು. ನಿನ್ನನ್ನ ಮರಣ ಕಾಲದಲ್ಲಿ ರಕ್ಷಣೆ ಮಾಡುವುದು ಅದು ಮಾತ್ರ ಅಂದ್ರು ತಿಳಿದವರು ಹಿರಿಯರು.
ಆದದ್ದರಿಂದ ಸಾರ್ವಜನಿಕ ಸತ್ಯನಾರಾಯಣ ದೇವರ ಪೂಜೆಗೆ ಬಂದವರು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಿ ಪ್ರತಿ ಮನೆಯಲ್ಲೂ ಕೂಡ ನಂದಾದೀಪ ಉರಿಯುವ ಹಾಗೆ, ನಂದಾದೀಪ ಅಂದ್ರೆ ಪ್ರತ್ಯಕ್ಷ ದೀಪ ಅಲ್ಲ, ನಮ್ಮ ಹೃದಯದ ದೀಪ. ನಮ್ಮ ಹೃದಯದಲ್ಲಿ ಕೆಟ್ಟ ಭಾವನೆಗಳು ಉಳಿದುಕೊಳ್ಳಬಾರದು. ಒಂದು ಘಟನೆಯನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದರು ನೀವೆಲ್ಲ ಕೇಳಿದ್ದೀರಿ, ಅವರು ಹಿಮಾಲಯದಲ್ಲಿರುವಾಗ ಒಬ್ಬ ಮಹಾಮಹಿಮ ತಪಸ್ವಿ ಸಿಕ್ಕ ಎದುರುಗಡೆ. ರಿಯಲ್ ಸ್ಟೋರಿ ಇದು, ನಿಜ ಘಟನೆ. ಅವರ ಕಣ್ಣುಗಳನ್ನ ನೋಡುವಾಗ ಗೊತ್ತಾಯಿತು ಮಹಾನ್ ತಪಸ್ವಿ ಈತ ಅಂತ. ಸ್ವಾಮಿ ವಿವೇಕಾನಂದರು ಮಾತಾಡ್ಲಿಕ್ಕೆ ಶುರು ಮಾಡಿದರು ತಪಸ್ವಿ ಹತ್ರ. ಮಾತಾಡ್ತಾ ಇದ್ದ ಹಾಗೆ ಆ ತಪಸ್ವಿ ಒಂದು ಸ್ಟೋರಿ ಹೇಳಲಿಕ್ಕೆ ಶುರು ಮಾಡಿದರು, ಒಂದು ಕಥೆ. ಸ್ವಾಮೀಜಿ ವಿವೇಕಾನಂದರಿಗೆ, ಸ್ವಾಮೀಜಿ ನಿಮಗೆ ಪವಾಹಾರಿ ಬಾಬಾ ಅಂತ ಒಬ್ಬ ಮಹಿಮ ಇದ್ರು ಗೊತ್ತಾ ಅಂತ ಕೇಳಿದರು. ಇವರಿಗೆ ಗೊತ್ತಿತ್ತು ಪವಾಹಾರಿ ಬಾಬಾ ಅಂತ. ನಿಮ್ಗೆ ಗೊತ್ತಾ? ಹಾಗೊಬ್ರು ಇದ್ರು ಈ ನೆಲದಲ್ಲಿ. ಈ ನೆಲದಲ್ಲಿ ಹುಟ್ಟಿದಷ್ಟು ಸಂತರು ಇನ್ಯಾವ ನೆಲದಲ್ಲೂ ಹುಟ್ಟಲಿಲ್ಲ ಜಗತ್ನಲ್ಲಿ, ಅದು ಬಿಡಿ. ಹಾಗೆ ಒಬ್ಬ ಸಂತ ಪವಾಹಾರಿ ಬಾಬಾ ಅಂತ. ಆ ಪವಾಹಾರಿ ಬಾಬನ ಆಶ್ರಮಕ್ಕೆ ಒಬ್ಬ ಕಳ್ಳ ಬಂದ. ಇವ್ರು ಹೇಳೋದು, ಈ ತಪಸ್ವಿ ವಿವೇಕಾನಂದರಿಗೆ ಹೇಳೋದು, ಒಬ್ಬ ಕಳ್ಳ ಬಂದ. ಆಶ್ರಮದಲ್ಲಿ ಇದ್ದದ್ದನ್ನೆಲ್ಲ ಬಗಲಿಗೆ ಹಾಕೊಂಡ. ಕಳ್ಳತನ ಮಾಡೋದು ಅವನ ನಿತ್ಯ ಕಾಯಕ. ಎಲ್ಲ ಯಾರು ನೋಡುದಿಲ್ಲಲ್ಲ ಅಂತ ಹೇಳಿ ಎಲ್ಲ ಬಾಚಿಕೊಂಡು ಓಡುವುದಕ್ಕೆ ತಪ್ಪಿಸಿ ಓಡುವುದಕ್ಕೆ ಹೊರಟಾಗ ಪವಾಹಾರಿ ಬಾಬನಿಗೆ ಕಾಣಿಸ್ತು. ಅದು ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಶುರು ಓಡಿದರು. ಇವ ಕಳ್ಳ ನಿಲ್ಲಿಲ್ಲ, ಅವನು ಓಡಿದ. ಪವಾಹಾರಿ ಬಾಬಾ ಬಿಡ್ಲಿಲ್ಲ, ಇವರು ಓಡಿದರು. ಅವನು ಓಡಿದ, ಪವಾಹಾರಿ ಬಾಬಾ ಕೂಡ ಅಟ್ಟಿಸ್ಕೊಂಡು ಓಡಿದರು. ಈಗ ಇವನಿಗೆ ಅಂದಾಜಾಯ್ತು, ಇಲ್ಲ ಹಿಡಿತಾರೆ, ರೆಡ್ ಹ್ಯಾಂಡ್ ಆಗಿ ನಾನು ಸಿಕ್ಕಿ ಬೀಳ್ತೇನೆ ಅಂತ. ಇವ ಕದ್ದ ವಸ್ತುಗಳನ್ನೆಲ್ಲ ಬಿಸಾಕಿ ಮತ್ತೆ ಓಡಿದ. ನಾನ್ ತಪ್ಪಿಸಿಕೊಂಡ್ರೆ ಸಾಕು, ವಸ್ತುಗಳು ಹಾಳಾಗೋಗ್ಲಿ ಅಂತ. ಪವಾಹಾರಿ ಬಾಬಾ ಏನ್ ಮಾಡಿದ್ರು ಗೊತ್ತಾ? ಆ ವಸ್ತುಗಳನ್ನೆಲ್ಲ ತಗೊಂಡ್ರು, ಮತ್ತೆ ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಈ ಬಾರಿ ಅಟ್ಟಿಸ್ತಾ ಪವಾಹಾರಿ ಬಾಬಾ ಹೇಳಿದರು, ನೀನು ಸಾಕ್ಷಾತ್ ಶ್ರೀಮನ್ ನಾರಾಯಣ, ನೀನು ಈ ವಸ್ತುಗಳು ನನ್ನದಲ್ಲ, ನಿನ್ನದೇ, ತಗೋ ಅಂತ. ಹೀಗೂ ಒಂದುಂಟ. ಇವ ಕಳ್ಳತನ ಮಾಡಿ ಬಿಸಾಕಿದ ವಸ್ತುಗಳನ್ನ ಹಿಡ್ಕೊಂಡ ಪವಾಹಾರಿ ಬಾಬಾ, ಇದು ನಿನ್ನದು ಅಂತ. ತಪಸ್ವಿ ವಿವೇಕಾನಂದರಿಗೆ ಹೇಳ್ತಾರೆ, ಸ್ವಾಮೀಜಿ ಆ ಕಳ್ಳ ಯಾರು ಗೊತ್ತಾ? ಆ ಕಳ್ಳ ನಾನೇ. ಅವನ ಕಥೆಯನ್ನೇ ಅವನು ಹೇಳಿದ್ದು. ಪವಾಹಾರಿ ಬಾಬನ ಆಶ್ರಮದಲ್ಲಿ ಕಳ್ಳತನ ಮಾಡಿ ಓಡಿದವ ಈಗ ವಿವೇಕಾನಂದರ ಎದುರುಗಡೆ ಸಿಕ್ಕ ಮಹಾನ್ ತಪಸ್ವಿ. ಅಂದ್ರೆ ಅದರ ಅರ್ಥ ಏನು? ಪ್ರತಿಯೊಬ್ಬರೂ ಕೂಡ ಹಿಮಾಲಯದೆತ್ತರಕ್ಕೆ ವ್ಯಕ್ತಿತ್ವವನ್ನ ಕಟ್ಕೊಳ್ಳಬಹುದು. ಅಯ್ಯೋ, ನಾನು ಇದುವರೆಗೆ ಬದುಕಿದ್ದೀಗೆ, ನನಗೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ವಾಲ್ಮೀಕಿ ದರೋಡೆಕೋರ ವಾಲ್ಮೀಕಿ ರಾಮಾಯಣ ಬರೆದ. ಇಂಥ ಇತಿಹಾಸ ಬೇಕಾದಷ್ಟಿದೆ. ಆದದ್ರಿಂದ ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ, ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ. ನಿನ್ನಯ ಗುರಿಯು ಆತ್ಮದರುಶನ. ನಿನ್ನ ಗುರಿ ಏನು? ಹಣ ಮಾಡೋದಲ್ಲ, ಅಲ್ಲಿ ನೆಮ್ಮದಿ ಸಿಗುವುದಿಲ್ಲ. ನಿನ್ನ ಗುರಿ ಏನು ಗೊತ್ತಾ? ನಿನ್ನಯ ಗುರಿಯು ಆತ್ಮದರುಶನ. ಅದೆಲ್ಲಿ ಸಿಗ್ತದೆ? ನಿನ್ನೊಳಗೆಯೇ ಇದೆ ಆರತುನ, ನಿನ್ನೊಳಗೆಯೇ ಇದೆ ಆರತುನ. ಬನ್ನ ಪಡುತ್ತಲಿ ಕ್ಷುದ್ರ ಜೀವನದಿ, ಈ ಕ್ಷುದ್ರವಾದ ಜೀವನದಿಂದ ಹೊರಗೆ ಬಾ, ಮೇಲೆದ್ದು ಬಾ. ರಾಮ ಹಿಡ್ಕೊಳ್ತಾನೆ ನಿನ್ನನ್ನ, ನಾರಾಯಣ ಅನ್ನು, ದೇವಿಯನ್ನು. ದೇವಿ ಹಿಡ್ಕೊಂಡ್ರೆ ನಮ್ಮ ಜನ್ಮ ಧನ್ಯವಾಯಿತು. ಹಾಗಾಗಬೇಕು. ಹಾಗಾದರೆ ಮಾತ್ರ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ. ಈ ಭಾವನೆಯನ್ನ ಮತ್ತೊಮ್ಮೆ ನಾವು ದೇವರ ಸನ್ನಿಧಿಯಲ್ಲಿ ಜಾಗೃತಗೊಳಿಸಿದಾಗ
ದೇವರಿಗಾಗಿ ನಮ್ಮ ಹೃದಯವೇ ದೀಪವಾಗಿ ಬೆಳಗುತ್ತದೆ, ಅದು ನಿತ್ಯ ನಂದಾದೀಪವಾಗುತ್ತದೆ. ನಾವು ಒಳ್ಳೆಯವರಾಗುತ್ತೇವೆ, ನಾವು ಸಜ್ಜನಿಗರಾಗುತ್ತೇವೆ. ಆಗ ಅಂತಹವರಿಂದ ಭಾರತ ತುಂಬಿಕೊಳ್ಳುತ್ತದೆ. ನಾವು ಗೊತ್ತಿಲ್ಲ ನಮ್ಮ ಶಕ್ತಿ ಏನು, ದೇವರ ಶಕ್ತಿ ಏನು ಅಂತ ಗೊತ್ತಿಲ್ಲ. ಆದರೆ ದೇವರನ್ನ ಜಪ ಮಾಡ್ತಾ ಇರೋದು, ಭಜನೆ ಮಾಡ್ತಾ ಇರೋದು, ಮನಸ್ಸಿನಲ್ಲಿ ಕೊಳಕು ಇರುವುದು ಇದಲ್ಲ. ನನ್ನ ಜೊತೆ ಇರುವ ಪುರೋಹಿತರು, ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪುರೋಹಿತರವರು. ನನಗಿಂತ 25 ವರ್ಷ ಮೊದಲು ಪೌರೋಹಿತ್ಯವನ್ನು ಶುರು ಮಾಡಿದವರು. ಅವರ ಕಾರು ಒಂದು ಗುಡ್ಡದಿಂದ ಹ್ಯಾಂಡ್ಲ್ ಬ್ರೇಕ್ ಎಳಿಲಿಕ್ಕೆ ಮರೆತು ಹೋಗಿ ಇದು ಪ್ರಪಾತಕ್ಕೆ ಬಿತ್ತು. ಇವರಿಗೆ ಕಾರು ಮನೆಯಿಂದ ಹೊರಟರು, ಗೇಟ್ ಪಾಸ್ ಆದಾಗ ಅದೊಂದು ಡೌನ್, ಇವರ ಮನೆಯಿಂದ ಡೌನ್. ಕಾರ್ ಪಾಸ್ ಆದ ಕೂಡಲೇ ನೆನಪಾಯಿತು, ನನ್ನದೊಂದು ಪೂಜೆ ಪುಸ್ತಕ ಮರೆತೋಗಿದೆ ಅಂತ. ಹಾಗೆ ಗಡಿಬಿಡಿಯಲ್ಲಿ ಇವರು ಕಾರನ್ನಲ್ಲಿಟ್ಟು ಒಳಗೋದದ್ದು. ಇವರೇ ಕಾರು ಬಿತ್ತು. ಕಾರು ಬಿದ್ದದ್ದನ್ನ ಗೊತ್ತಾದ ಒಬ್ಬ ಮನುಷ್ಯ, ನಾನು ಯೋಚನೆ ಮಾಡಿದ್ದು ಅವನು ಮಹಾದೇವರ ಭಕ್ತ ಅಂತ. ಅವನು ತೀರ್ಥಯಾತ್ರೆ ಹೋಗುದು, ಅವನು ಜಪ ಮಾಡುದು, ಏನೇನೋ ಅವನು ಹೇಳಿದ್ದಂತೆ ಮಾರ್ರೆ, ಅವನ ಕಾರು ಬಿತ್ತ, ಅವನಿಗೆ ಹಾಗೆ ಆಗಬೇಕು ಅಂತ ಆಯ್ತಲ್ಲ. ಎಂತದಕ್ಕೆ ಅವನಿಗೆ ಹಾಗೆ ಆಗುದು? ಇವರಿಗೂ ಅವರಿಗೂ ಸಂಬಂಧವೇ ಇಲ್ಲ ಆಯ್ತಾ. ಒಟ್ಟಿಗೆ ವೃತ್ತಿ ಮಾಡುವವರಲ್ಲ, ಎಂತದ್ದೂ ಇಲ್ಲದೆ ಕಾರು ಬಿತ್ತು ಅವನಿಗೆ ಹಾಗೆ ಆಗಬೇಕು ಅಂತ ಹೇಳಲಿಕ್ಕೆ ಎಂತದಕ್ಕೆ ನಂಜು, ಎಂತದಕ್ಕೆ ಮತ್ಸರ? ಎಂತದು ಮಾಡಿದ್ದಾರೆ ಇವರು ಅನ್ಯಾಯ? ಎಂತದು ಮಾಡಲಿಲ್ಲ. ಹೀಗಿರುವವ ಎಷ್ಟು ತೀರ್ಥಯಾತ್ರೆ ಮಾಡಿದರೆ ಏನು ಪ್ರಯೋಜನ? ಅದನ್ನ ಹೇಳಿದ್ ನಾನು. ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ, ಪೂಜೆ ಮಾಡುವವನ ಮನಸ್ಸಿನಲ್ಲಿ ಕೊಳಕು ಇಲ್ಲದೆ ಇದ್ದರೆ. ನಾನು ಪೂಜೆ ಮಾಡ್ತೇನೆ, ನನ್ನ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ನಾನು ಎಷ್ಟು ಮಂತ್ರ ಹೇಳಿದರೂ ದೇವರಿಗೆ ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ಬಾರಿ ಶಬರಿಮಲೆಗೆ ಹೋದ್ರು, ನಾನು ಎಷ್ಟು ಬಾರಿ ತಿರುಪತಿಗೆ ಹೋದ್ರು ದೇವರಿಗೆ ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಸಂತೋಷವಾಗಬೇಕು ಅಂದ್ರೆ ನಾನು ತಿರುಪತಿಗೆ ಹೋಗಬೇಕು, ಹೌದು, ಆದರೆ ನನ್ನ ಮನಸ್ಸಿನಲ್ಲಿ ಕೊಳಕು ತುಂಬಬಾರದು. ಯಾರ ಮೇಲೆಯೂ ದ್ವೇಷ ಇಲ್ಲ, ಎಲ್ಲರ ಮೇಲೆ ಒಂದೇ ಲೆಕ್ಕದ ಭಾವನೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೃತ್ಪೂರ್ವಕವಾಗಿ ಬಯಸ್ತಾ ಇರಬೇಕು. ಇದೊಂದು ಶಕ್ತಿ. ಇದು ಹೀಗಿದ್ದುಕೊಂಡು ನೀವು ನಿತ್ಯ ದೇವರಿಗೆ ಸೇವೆಯನ್ನು 5 ನಿಮಿಷ ಮಾಡಿ, ಅದ್ಭುತ ಆಗ್ತದೆ ನಿಮ್ಮ ಲೈಫ್. ನಾನು ಹೇಳಿದ್ದನ್ನ ಬರೆದಿಡಿ, ನೆನಪಿಡಿ. ಕೊಳಕು ಚಿಂತನೆಗಳನ್ನ ಬಿಟ್ಟು ಅತ್ಯಂತ ಸ್ವಚ್ಛ ಮನಸ್ಸಿನಿಂದ 5 ನಿಮಿಷ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಕೂತ್ರೆ ಸಾಕು. ಯಾವ ಪುರೋಹಿತನೂ ಬಂದು ಯಾವ ಪೂಜೆಯನ್ನು ಮಾಡೋದು ಬೇಡ. ನಿಮ್ಮ ಮನೆಯಲ್ಲಿ ನಿಮ್ಮ ಬದುಕು ಉದ್ಧಾರ ಆಗ್ತದೆ. ಈ ಒಂದು ವಿಷಯವನ್ನ ನಾನು ಹೇಳುತ್ತಾ, ನಾನು ಹೇಳಿದೆ, ಯಾವುದೇ ರಾಜಕೀಯ ಮಾತಾಡುವುದಿಲ್ಲ, ಯಾರಿಗೂ ನೋವಾಗುವ ಮಾತಾಡುವುದಿಲ್ಲ. ನನಗೆ ಒಂದು ಹಳೆ ಕಾಲ ಇತ್ತು, ಒಂದು 15 ವರ್ಷದ ಮೊದಲು. ನಾನಾಗ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ್ದಷ್ಟೇ. ಆಗ ಯಾರಾದ್ರೂ ಹೇಳೋದು, ನೀವು ಅವರಿಗೆ ಬೈರಿ ಇವರಿಗೆ ಬೈರಿ ಅಂತ. ಹಾಳಾಗಿ ಹೋದದ್ದು. ನಾನು ಸುಮ್ಮನೆ ಶಾಪ ತಿನ್ನೋದು, ಕಟ್ಟಿಕೊಳ್ಳೋದು. ಎಂತದಿಕ್ಕೆ ಮರ್ರೆ ಇದೆಲ್ಲ? ಈಗ ನಾನು ಯಾರು ಹೇಳಿದಾಗೂ ಕೇಳೋದಿಲ್ಲ. ಧಾರ್ಮಿಕ ವೇದಿಕೆಯಲ್ಲಿ ಧಾರ್ಮಿಕ ವಿಷಯ, ಧಾರ್ಮಿಕ ವೇದಿಕೆಯಲ್ಲಿ ಭಗವಂತನ ವಿಷಯ, ಭಗವಂತನ ವಿಷಯ ಅಲ್ಲದೆ ಒಂದು ಶಬ್ದ ಬೇರೆ ವಿಷಯ ಬರಬಾರದು. ನಾವು ಮಾತಾಡಿದ್ದರಿಂದಲಾಗಿ ಭಗವಂತನ ಮಹಿಮೆ ಹೃದಯದಲ್ಲಿ ತುಂಬಿಕೊಳ್ಳಬೇಕು, ಯಾರದ್ದೋ ಮೇಲೆ ದ್ವೇಷ ಅಲ್ಲ. ನಾವು ಮಾತಾಡಿದ್ದರಿಂದಲಾಗಿ ಭಗವಂತನಲ್ಲಿ ಭಕ್ತಿ ಬರಬೇಕು. ನಾವು ಮಾತಾಡಿದ್ದರಿಂದಲಾಗಿ ವಾರದ ಭಜನೆಗೆ ಜನ ಜಾಸ್ತಿ ಆಗಬೇಕು. ನಾವು ಮಾತಾಡಿದ್ದರಿಂದಲಾಗಿ ಒಂದು ದೇವಸ್ಥಾನ ಅಭಿವೃದ್ಧಿಯಾಗಬೇಕು. ನಾವು ಮಾತಾಡಿದ್ದರಿಂದಲಾಗಿ ಅವರವರ ಮನೆಯಲ್ಲಿ ಗಂಡ ಹೆಂಡತಿಯ ನಡುವಿನ ವೈಮನಸ್ಸು ಕಡಿಮೆ ಆಗಬೇಕು. ನಾವು ಮಾತಾಡಿದ್ದರಿಂದಲಾಗಿ ಅವರ ಮನೆಯಲ್ಲಿ ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು, ಭಗವಂತನ ಅನುಗ್ರಹ ಸಿಗಬೇಕು, ಅವರ ಪೀಳಿಗೆ ಸೂರ್ಯ ಚಂದ್ರ ಇರುವಲ್ಲಿ ತನಕ ಉಳಿದುಕೊಳ್ಳಬೇಕು ಅಂತ ಯೋಚನೆ ಮಾಡಿ ನಾನೀಗ ಯಾರು ಹೇಳಿದಾಗೂ ಕೇಳೋದಿಲ್ಲ. ಈಗ ದೇವರ ವಿಷಯ ಖುಷಿ ಆಗ್ತದೆ, ಯಾರನ್ನು ಬೈಲಿಲ್ಲ ಮರ್ರೆ ಅಂತ ಖುಷಿ ಆಗ್ತದೆ. ದೇವರ ವಿಷಯ ಮಾತ್ರ ಮಾತಾಡಿದ್ದು ಪುಣ್ಯ ಕಾರ್ಯ, ನಮಗೆ ಪುಣ್ಯ ಬರುತ್ತದೆ. ಮಾತಾಡಿದವರಿಗೂ ಪುಣ್ಯ ಬರುತ್ತದೆ. ಯಾರ್ಯಾರಿಗೋ ಬೈದ್ರೆ ಭಗವಂತನಿಗೆ ಬೇಜಾರಾಗ್ತದೆ. ಆದರೆ ದೇವರ ವಿಷಯವನ್ನ ಮಾತಾಡ್ತಾ ಒಂದಷ್ಟು ಹೊತ್ತು ಕಳೆದರೆ ಭಗವಂತ ತೃಪ್ತಿಗೊಳ್ತಾನೆ.
ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಈ ಮಾತುಗಳನ್ನು ಕೇಳಿದ್ದೀರೋ ಭಗವಂತನ ವಿಷಯವನ್ನೇ ಕೇಳಿದ್ರಿಂದ ನಿಮಗೂ ಆ ಪುಣ್ಯ ಸಿಗಲಿ ಅಂತ ಹೇಳಿ ಹೃತ್ಪೂರ್ವಕವಾಗಿ ಬಯಸ್ತೇನೆ. ಒಬ್ಬ ಪುರೋಹಿತನ ಕರ್ತವ್ಯ. ನಾವು ಪೂಜೆ ಮಾಡಿದ ಮನೆಯವರು, ನಾನಿವತ್ತು ಬೆಳಗ್ಗೆ 4 ಗಂಟೆಗೆ ಒಂದು ಗಣಪತಿ ಹೋಮಕ್ಕೆ ಹೋಗಿದ್ದೆ. ನಾನು ನಿನ್ನೆ ರಾತ್ರಿ ಮಲಗುವಾಗ 1 ಗಂಟೆ ಆಗಿತ್ತು. ನಾನು ಇದು ಮೊದಲು ಒಪ್ಪಿಕೊಂಡದ್ದು, ನಾನು ಕಲ್ಲುಗುಂಡಿಯದ್ದು ಮೊದಲು ಒಪ್ಪಿಕೊಂಡದ್ದು. ಇವರು ಅಣ್ಣೇರೆ ಇರು ಬರೋಡು ಹೋಮಗ ಬರೋಡು ಒಂಜಿ ಹೋಮ ಮಲ್ಪೋಡು ಸಂಕ್ರಾಂತಿ ದಿನ ಆವೋಡು ಪಂಡೇರು ಜೋಯಿಸೇರಿ ಈರೇ ಬರೋಡು ಯಾನೇ ಬರೋಡು ಏನು ವ್ಯವಸ್ಥೆ ಅಲ್ಪೆ ಬೇಟಕ್ಲೇನ ಕಡುಬುಡುಪೇನು ಅತ್ತತ್ತು ಈರೇ ಬರೋಡು. ಈರು ಕರಿ ಸತಿ ಪ್ರಾರ್ಥನೆ ಮಲ್ತಿತ್ತಾರು. ಈಗ ಮದಿಮೆ ಅದು ಏತೋ ವರ್ಷ ಆಂಡ್ ಇಂಗ್ಲಿಗೆ ಜೋಕ್ಲಿಜ್ಜ ಅಂಡ್ ಪ್ರಾರ್ಥನೆ ಮಲ್ತಿತ್ತಾರು. ಬಾಲೆಗೆ 45 ದಿನ ಅಂಡಣ್ಣೇರೆ ಇರೇ ಬರೋಡು. ಸಂತೋಷ, ಅವರಿಗೆ ಫಲ ಸಿಕ್ಕಿತಲ್ಲ ಅಂತ. ನಾವು ಪೂಜೆ ಮಾಡಿದ ಮನೆಯವರು, ನಾವು ಪೂಜೆ ಮಾಡುವಾಗ ಪೂಜೆಯನ್ನು ನೋಡಿದ ಭಕ್ತರು ಈ ಮಾತನ್ನು ಹೇಳಿದರೆ ಸಿಗುವಷ್ಟು ನೆಮ್ಮದಿ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ ಅಂತ ಅರ್ಥ ಮಾಡಿಕೊಂಡವನು ನಾನು. ಏನೇ ಇರಲಿ, ಮುಂದೆ ದೇವರಿಗೆ ಮಂಗಳಾರತಿ, ಸತ್ಯನಾರಾಯಣ ದೇವರಿಗೆ ಮಂಗಳಾರತಿ. ಮಂಗಳಾರತಿದ ತಕ್ಷಣ ಇಲ್ಲಿನ ಪ್ರಧಾನ ದೇವರನ್ನು ನಾವು ಮರಿಬಾರದು. ಪ್ರಧಾನ ದೇವರಾಗಿರುವ ಅಮ್ಮನವರಿಗೆ, ಮುತ್ತುಮಾರಿಯಮ್ಮ ದೇವಿಗೆ ಮಂಗಳಾರತಿ. ಆನಂತರ ತೀರ್ಥ ಪ್ರಸಾದ ವಿನಿಯೋಗ. ನಿಮಗೆಲ್ಲರಿಗೂ ಕೂಡ ಭಗವಂತನ ಪೂರ್ಣ ರಕ್ಷಣೆ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಆ ದೇವರ ಪಾದಪದ್ಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ ವಿರಮಿಸ್ತೇನೆ. ಜೈ ಹಿಂದೂಸ್ತಾನ್.